ಸ್ವತಂತ್ರ ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು 3 ಬಾರಿ ಪ್ರಧಾನಿಗಳಾಗಿದ್ದಾರೆ. ಕಾಂಗ್ರೆಸ್ಸೇತರ ವ್ಯಕ್ತಿ ಒಬ್ಬರು ಪ್ರಧಾನಿಯಾಗಿ ಮೂರನೇ ಬಾರಿ ಪ್ರಧಾನಿಯಾಗಿ ಅಧಿಕಾರಕ್ಕೆ ಏರ್ತಿರುವಂಥ ಸುಸಂದರ್ಭಕ್ಕೆ ಈಗ ಸಾಕ್ಷಿಯಾಗ್ತಾ ಇದ್ದೀವಿ. ಇನ್ನೇ ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಸಿಂಹಾಸನವನ್ನು ವೇರ್ತಾರೆ. ಇಂಥ ಸಮಯದಲ್ಲಿ, ಈ ಸಂಭ್ರಮದ ಸಮಯದಲ್ಲಿ ಬಿಜೆಪಿ MP ಮಾನ್ಯ ಹಿರಿಯ ನಾಯಕರು ಜಗದೀಶ್ ಶೆಟ್ಟರ್ ಅವರು ರಿಪಬ್ಲಿಕ್ ಕನ್ನಡದ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಮೊದಲಿಗೆ ತಮಗೆ ಶುಭಾಶಯ. ನಮಸ್ಕಾರ. ಈಗ 22 ವರ್ಷಗಳು ಅಧಿಕಾರದಲ್ಲಿದ್ದು ಮುಖ್ಯಮಂತ್ರಿಯಾಗಿ 3ನೇ ಬಾರಿ ಇದೀಗ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಆ ಗತವೈಭವವನ್ನು ಮತ್ತೆ ಇದೀಗ ಶುರುವಾಗಿದೆ. ಮತ್ತೊಂದು ಹಂತದ ಒಂದು ಐತಿಹಾಸಿಕ ಕ್ಷಣ ಇದು. ತಾವು ಏನು ಹೇಳ್ತೀರಿ ಸರ್? ನೋಡಿರಿ, ನರೇಂದ್ರ ಮೋದಿಜಿಯವರು ಉತ್ತಮ ಆಡಳಿತರು, ಗುಡ್ ಅಡ್ಮಿನಿಸ್ಟ್ರೇಟರ್ ಮತ್ತು ಗುಡ್ ಗವರ್ನೆನ್ಸ್ ಅಂತ ಏನು ನಾವು ಉದಾಹರಣೆ ಕೊಡ್ತೀವಿ, ಅದಕ್ಕೆ ಮತ್ತೊಂದು ಉದಾಹರಣೆ ಅಂತಂದ್ರೆ ನರೇಂದ್ರ ಮೋದಿಜಿಯವರು 4 ಬಾರಿ ಗುಜರಾತ್ ಮುಖ್ಯಮಂತ್ರಿಯಾಗಿ ಯಶಸ್ವಿ ಆದರು. ಆಮೇಲೆ 10 ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ. ದೇಶಕ್ಕೆ ಒಂದು ಕೀರ್ತಿಯನ್ನು ತೊಗೊಂಬರುವಂಥ ಕೆಲಸ ಮಾಡಿದ್ದಾರೆ. ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಇಡೀ ದೇಶದ ಜನರ ಕನಸಿತ್ತು ನರೇಂದ್ರ ಮೋದಿಜಿಯವರು ಮತ್ತೆ 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕಂತೇಳಿ. ಅದು ಇವತ್ತು ಆಗ್ತಾಯಿದೆ. NDAಗೆ ಕ್ಲಿಯರ್ ಮೆಜಾರಿಟಿ ಬಂದಿದೆ. ಇವತ್ತು ಸಾಯಂಕಾಲ ನರೇಂದ್ರ ಮೋದಿಜಿಯವರು ಪ್ರಮಾಣ ವಚನ ತೆಗೆದುಕೊಳ್ತಾ ಇದ್ದಾರೆ 3ನೇ ಬಾರಿ ಪ್ರಧಾನಮಂತ್ರಿಯಾಗಿ. ಬಹುಶಃ ಇದೊಂದು ದೇಶದಲ್ಲಿ ರಾಜಕೀಯ ಒಂದು ರಂಗದಲ್ಲಿ ಒಂದು ಇತಿಹಾಸ ಸೃಷ್ಟಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಜವಾಹರ್ಲಾಲ್ ನೆಹರು ಅವ್ರ ನಂತರ 3 ಬಾರಿ ಪ್ರಧಾನಮಂತ್ರಿ ಅಧಿಕಾರ ತೆಗೆದುಕೊಂಡಂಥವ್ರು ಜವಾಹರ್ಲಾಲು. ಅವ್ರು ಬಿಟ್ಟ ನಂತರ ನರೇಂದ್ರ ಮೋದಿಜಿಯವರು ಈಗ ಅದನ್ನು ಸರಿಗಟ್ಟುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಹೀಗಾಗಿ ನರೇಂದ್ರ ಮೋದಿಜಿಯವರಿಗೆ ನಾನು ಹಾರ್ದಿಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೇನೆ ಮತ್ತು ಅವರು ಯಶಸ್ವಿಯಾಗಿ ದೇಶ ನಿರ್ವಹಣೆ ಮಾಡ್ತಾರೆ ಅನ್ನುವಂಥ ಒಂದು ಅಭಿಮಾನ ನಮಗಿದೆ. ಸರ್, ಇನ್ನೊಂದು ವಿಚಾರ ಅಂತ ಹೇಳಿದರೆ, ಈ ಎರಡೂ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಟರ್ಮ್ನಲ್ಲೂ ಕೂಡ ಬಹುಮತವನ್ನು ಸಾಧಿಸಿದಂಥ ಬಿಜೆಪಿ ಈ ಬಾರಿ ಬಹುಮತವನ್ನು ಸಾಧಿಸದೆ ಇನ್ನೊಬ್ಬರ ಹಂಗಿನಲ್ಲಿ ಇರಬೇಕಾದಂಥ ಸಂದರ್ಭ ಏನಾದರೂ ಬರುತ್ತಾ ಹೇಗೆ ಅಂತ ನೋಡಿ. ಇಂಡಿಯಾ ಒಕ್ಕೂಟ ಇವತ್ತು ಕ್ಲಿಯರ್ ಮೆಜಾರಿಟಿ ಬಂದದ್ದು ಇಂಡಿಯಾ ಒಕ್ಕೂಟ. BJPಗೆ ಇಂಡಿವಿಜುವಲ್ ಆಗಿ ಮೆಜಾರಿಟಿ ಬಂದಿರಲಿಕ್ಕಿಲ್ಲ. ಹಿಂದೆ 2 ಬಾರಿ ಬಂದಿತ್ತು. ಆದರೆ ಈ ಚುನಾವಣೆ ನೀವು ಅಬ್ಸರ್ವ್ ಮಾಡಿದರೆ ಪ್ರೀ ಅಲೈನ್ಸ್ ಇಲೆಕ್ಷನ್, ಪ್ರೀ ಅಲೈನ್ಸ್ ಆಗಿದೆ, ಪೋಸ್ಟ್ ಅಲೈನ್ಸ್ ಅಲ್ಲ. ಚುನಾವಣಾ ಮುಂಚೆನೇ ಇವತ್ತೇನು ಇದು ನಮ್ಮ NDA ಒಕ್ಕೂಟ ಇದಾವಲ್ಲ, ಎಲ್ಲ ಪಕ್ಷಗಳು JDS ಜೊತೆ ಅಲೈನ್ಸ್ ಮಾಡ್ಕೊಂಡಿದ್ರು, JDS ಜೊತೆ ಮಾಡ್ಕೊಂಡಿದ್ರು, TDP ಜೊತೆ ಮಾಡಿಕೊಂಡಿದ್ರು. ಸೀಟ್ ಹಂಚಿಕೆ ಮಾಡಿಕೊಂಡು ಪರಸ್ಪರ ಬೆಂಬಲದಿಂದ ಆರಿಸಿ ಬಂದಂಥದ್ದು NDA ಒಕ್ಕೂಟ. ಹೀಗಾಗಿ NDA ಒಕ್ಕೂಟಕ್ಕೆ ಕ್ಲಿಯರ್ ಮೆಜಾರಿಟಿ ಬಂದಿದೆ. ಇನ್ಸ್ಟೆಬಿಲಿಟಿ ಅನ್ನೋಂಥ ಪ್ರಶ್ನೆನೇ ಬರೋದಿಲ್ಲ. ಭಾಳ ಯಶಸ್ವಿಯಾಗಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಈ ಸರ್ಕಾರ ಸಕ್ಸಸ್ ಆಗ್ತದೆ ಮತ್ತು ಸಮ್ಮಿಶ್ರ ಸರ್ಕಾರವನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಕಲೆ ನರೇಂದ್ರ ಮೋದಿಯವ್ರಿಗೆ ಗುರ್ತಿದೆ. ಡೆಫಿನೆಟ್ಲಿ ಅವರು ಯಶಸ್ವಿ ಆಗ್ತಾರೆ. ತಮ್ಮಂಥ ಹಿರಿಯರು ಈ ಬಾರಿ ಪಾರ್ಲಿಮೆಂಟನ್ನು ಪ್ರವೇಶ ಮಾಡ್ತಾ ಇದ್ದೀರಿ. ರಾಜ್ಯದ ಹಲವಾರು ಸಮಸ್ಯೆಗಳಿದ್ದಾವೆ, ಅದರಲ್ಲೂ ಕೂಡ ನೀರಾವರಿ ಸಮಸ್ಯೆಗಳಾಗಿರ್ಬೋದು, ಇನ್ನಿತರ ಸಮಸ್ಯೆಗಳು. ತಮ್ಮ ಈ ಅವಧಿಯಲ್ಲಿ ಏನಾದರೂ ಅದಕ್ಕೊಂದು ಸೊಲ್ಯೂಷನ್ ರಾಜ್ಯದ ಜನ ಕಂಡುಕೊಳ್ಬಹುದಾ? ಡೆಫಿನೆಟ್ಲಿ ಈಗಾಗಲೇ 10 ವರ್ಷದ ಅನುಭವದ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿಜಿಯವರಿಗೆ ಇಡೀ ದೇಶದ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ಡಿಸ್ಪ್ಯೂಟ್ಗಳಿದ್ದಾವೆ, ನದಿ ನೀರಿನ ಹಂಚಿಕೆ ಸಲುವಾಗಿ ಯಾವ ಇದ್ದಾವೆ ಎಲ್ಲವೂ ಗುರ್ತಿರುವಂಥದ್ದು. ನೀರಾವರಿಗೆ ಆದ್ಯತೆ ಕೊಡುವಂಥ ಕೆಲಸ ಅವರು ಯಾವಾಗಲೂ ಮಾಡಿದ್ದಾರೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಕರ್ನಾಟಕ ಸಂಬಂಧಪಟ್ಟಂಥ ಏನು ನೀರಾವರಿಗೆ ಸಂಬಂಧಪಟ್ಟದ ಹಲವಾರು ಡಿಸ್ಪ್ಯೂಟ್ ಇದಲ್ಲ, ಅಂದ ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ಒಂದು ಗಂಭೀರವಾದಂಥ ಪ್ರಯತ್ನ ಇವತ್ತು ಆಗ್ತದೆ. ಮತ್ತು ವೈಯಕ್ತಿಕವಾಗಿ ನಾನು ಈಗ ಲೋಕಸಭಾ ಸದಸ್ಯನಾಗಿದ್ದರಿಂದ ಎಲ್ಲ ಲೋಕಸಭಾ ಸದಸ್ಯರ ಒಂದು ಸಹಕಾರ ತೆಗೆದುಕೊಂಡು ಈ ರೀತಿ ಜ್ವಲಂತವಾದಂಥ ಏನೊಂದು ವಿಷಯಗಳಿದ್ದಾವೆ ಅದಕ್ಕೆ ಆದ್ಯತೆ ಕೊಟ್ಟು ಒಂದು ಪರಿಹಾರ ಹುಡುಕೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡ್ತೀವಿ. ಸರ್, 10 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಂಥ ಕೆಲ ನಿರ್ಧಾರಗಳು ಅದು ದೇಶದ ಜನರು ಹೀಗೂ ಆಗುತ್ತಾ, ಹೀಗೂ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಚರ್ಚೆಗಳಾಗಿತ್ತು. ಆದರೆ ಈ ಬಾರಿ ಆ ರೀತಿಯ ಕೆಲ ಅನಿರೀಕ್ಷಿತ ಬೆಳವಣಿಗೆಗಳು ಅಥವಾ ಪ್ರಧಾನಿಯವರ ಕೆಲವು ಮಹತ್ವದ ಯೋಜನೆಗಳು ಅಥವಾ ಮಹತ್ವದವರ ದೂರಗಾಮಿ ಯೋಚನೆಗಳು ಇದು ಯಾವುದಕ್ಕೂ ಅವಕಾಶ ಸಿಗುತ್ತೆ ಅಂತೇಳಿ ಅನಿಸುತ್ತಾ, ಅಥವಾ ಆ ರೀತಿ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾ? ನೋಡ್ರಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿಯಾಗಿ ಸಮ್ಮಿಶ್ರ ಸರ್ಕಾರ ನಡೆಸಿದಾಗ ಯಶಸ್ವಿಯಾಗಿ ಆಡಳಿತ ನಡೆಸ್ತಾರಲ್ಲ ಅಂತ ಕ್ವಶನ್ ಮಾರ್ಕ್ ಆವಾಗೂ ಇತ್ತು. ಆದರೆ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದರು. ಅದೇ ರೀತಿ
ಇವತ್ತೇನು ಈ ಯಶಸ್ವಿ ಆಗ್ತಾನಿಲ್ಲ ಅನ್ನುವಂಥದ್ದು ಸಂಶಯದ ಭೂತಗಳನ್ನು ಯಾರು ಹುಟ್ಟಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಯವರು, ಅಪೋಸಿಷನ್ ಪಾರ್ಟೀಸು. ಅವ್ರಿಗೆ ಏನಪ್ಪ 10 ವರ್ಷ ಆಯಿತು ಕಾಯ್ದ್ವಿ, ವೆಯ್ಟ್ ಮಾಡಿದ್ವಿ, ಈ ಸಲ ಏನೋ ಅಧಿಕಾರಕ್ಕೆ ಸಿಕ್ಬಿಡ್ತದೆ ಅಂತ ತಿಳ್ಕೊಂಡಿದ್ರು. ಖರ್ಗೆಜಿಯವ್ರು ಹೇಳಿದ್ರಲ್ಲ, ನಮಗೆ 295 ಸೀಟ್ ಬರ್ತಾವೆ ಇಂಡಿ ಒಕ್ಕೂಟಕ್ಕೆ ಅಂತೇಳಿ. ಅದು 10ಕ್ಕೂ ಬರಲಿಲ್ಲ ಅವರು. ಹೀಗಾಗಿ ಇವತ್ತು ಅವರ ಒಂದು ಟೀಕೆಗಳು ಚರ್ಚೆ ನಡೀತದೆ ಹೊರತು ಮೋದಿಜಿಯವರು ಈ ಒಂದು ಅಲಯನ್ಸ್ ಸರ್ಕಾರನ ಭಾಳ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ. ಸರ್, ತಾವು ಪ್ರತಿ ಮಾತಿಗೂ ಕೂಡ ಈ ಹಿಂದೆ BJP ಹೇಳ್ತಾ ಇತ್ತು ಕಾಂಗ್ರೆಸ್ ಮುಳುಗುತ್ತಿರುವ ಹಡಗು ಅಂತ ಹೇಳ್ತಾ ಇತ್ತು. ಆದರೆ ಈ ಬಾರಿಯ ಚುನಾವಣೆ ಕಾಂಗ್ರೆಸ್ಗೆ ಒಂದು ಭರವಸೆ ಮೂಡಿಸಿದೆ. 50ರ ಗಡಿಯಲ್ಲಿದ್ದಂಥ ಕಾಂಗ್ರೆಸ್ 99ರ ಗಡಿಗೆ ಬಂದು ತಲುಪಿದೆ. ಇದನ್ನು ನೋಡಿದಾಗ ಏನೋ ಒಂದು ಚೇತರಿಕೆ ಕಾಂಗ್ರೆಸ್ನಲ್ಲಿದೆ. ಅದು BJPಯ ಮೈನಸ್ ಅಥವಾ ಕಾಂಗ್ರೆಸ್ನ ಪ್ಲಸ್ ಹೆಂಗೆ ಸರ್? ಅದು ನೋಡಿ, BJP ಯಾವಾಗಲೂ ಪ್ಲಸ್ ಇದೆ. ಇನ್ನೂ ಹೆಚ್ಚು ರಾಜ್ಯಗಳಿಗೆ ತನ್ನ ವಿಸ್ತರಣೆ ಮಾಡ್ತಾ ಇದೆ. ಈಗ ಒಡಿಸ್ಸಾದಲ್ಲಿ ಇವತ್ತು ಸರ್ಕಾರ ಬರ್ತಾ ಇದೆ BJP ನೇತೃತ್ವದ್ದು. ಓವರಾಲ್ ಇಡೀ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು ಎಲ್ಲಿ? ಕರ್ನಾಟಕ ಮತ್ತು ತೆಲಂಗಾಣ ಬಿಟ್ಟರೆ ಎಲ್ಲಿದೆ? ಎಲ್ಲಿನೇ ಇಲ್ಲ. ಹೀಗಾಗಿ ಏನೋ ಒಂದು ಈಗ 40 ಇದ್ದದ್ದು 99 ಎಷ್ಟು ಪರಿಶ್ರಮ ಪಡಬೇಕಾದ್ದು ಗುರ್ತಿದೆ ಕಾಂಗ್ರೆಸ್ ಪಾರ್ಟಿ. ಇಷ್ಟಾದರೂ ಜನ ಒಪ್ಪಿಲ್ಲ ಇನ್ನೂ ಅವ್ರಿಗೆ. ಹೀಗಾಗಿ ಜನ ಇನ್ನೂ ಕಾಂಗ್ರೆಸ್ಸನ್ನು ಒಪ್ಪಿಲ್ಲ. ಯಾವುದೋ ಒಂದು ಸಲ ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ 400ಕ್ಕೂ ಹೆಚ್ಚು ಸೀಟ್ಗಳನ್ನು ಪಡ್ಕೊಂಡಿತ್ತು. ಇವತ್ತು 40-99 ಅವ್ರು ಫೈಟ್ ಮಾಡ್ತಾ ಇದ್ದಾರೆ. ಅವರು ಅಧಿಕಾರಕ್ಕೆ ಬರೋದು ದೂರದ ಮಾತು. ಅದು ಇವತ್ತು ಮುಳುಗುತ್ತಿರೋ ಹಡಗನೆ. ಸರ್, ತಾವು ಸಂಸದರಾಗಿದ್ದೀರಿ. ತಮ್ಮ ಕ್ಷೇತ್ರದ ಜನರಿಗೆ ತಾವು ಏನು ಭರವಸೆ ಕೊಡ್ತೀರಿ ಈ ಮೂಲಕ? ಪ್ರಧಾನಿ ನರೇಂದ್ರ ಮೋದಿಯವರ ಕ್ಯಾಬಿನೆಟ್ನಲ್ಲಿ ತಾವು ಕೂಡ ಭಾಗ ಆಗಿರಬೇಕು ಅನ್ನೋ ಅಪೇಕ್ಷೆ ಏನಾದರೂ ತಮಗಿದೆಯಾ? ನಿರೀಕ್ಷೆಗಳೇನಾದರೂ ಇದಾವ? ನೋಡಿ, ಒಂದು ನಾನು ಹೇಳ್ತಾ ಇದ್ದೇನೆ, ಇವತ್ತು ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗುವಂಥದ್ದು ನಮ್ಮೆಲ್ಲರ ಆದ್ಯತೆ. ಅದನ್ನು ಇವತ್ತಿನ ಪ್ರಮಾಣ ವಚನದ ಮುಖಾಂತರ ಆಸೆ ಈಡೇರ್ತದೆ. ಆಮೇಲೆ ಅವರ ಕ್ಯಾಬಿನೆಟ್ದಲ್ಲಿ ಯಾರು ಇರಬೇಕು ಇರಬಾರ್ದು ಅನ್ನುವಂಥದ್ದು ಅವರಿಗೆ ಅಧಿಕಾರಕ್ಕೆ ಬಿಟ್ಟಂಥ ಯೋಚನೆ ಬಿಟ್ಟಂಥ ವಿಚಾರ. ಹೀಗಾಗಿ ವೈಯಕ್ತಿಕವಾಗಿ ನಾನು ಪಕ್ಷ ಯಾವ ಜವಾಬ್ದಾರಿ ಹಿಂದೆ ಕೊಟ್ಟಿದ್ದಾರೆ ನಿರ್ವಹಣೆ ಮಾಡಿದ್ದೇನೆ. ಮುಂದೆ ಪಕ್ಷ ಯಾವ ರೀತಿ ತೀರ್ಮಾನ ಕೈಗೊಂಡಿದೆ ಅದರ ಪ್ರಕಾರ ನಾನು ನಡ್ಕೊತೀನಿ. ಥ್ಯಾಂಕ್ ಯು ಸರ್. ಇದು ನೋಡಿ, ಮಾನ್ಯ ಸಂಸದರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಬಿಪಿನ್ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.